ಪಾಕಿಸ್ತಾನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಒಂದ್ ಕಡೆ ಕಾಡಲ್ಲಿ ಏನೋ ಬೆಂಕಿ ಬಿದ್ದಿದೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರೆ, ಇನ್ನೊಂದ್ ಕಡೆ ಪಾಕಿಸ್ತಾನದ ಪ್ರಧಾನಿ ಈ ರೀತಿ ಅಟ್ಯಾಕ್ ಆಗಿಲ್ಲ, ಬೇಕಾದ್ರೆ ವಿಶ್ವದ ಎಲ್ಲಾ ಮಾಧ್ಯಮಗಳು ಅಟ್ಯಾಕ್ ಆಗಿದೆ ಅಂತ ಹೇಳ್ತಾ ಇದಾರಲ್ಲ, ಆ ಜಾಗಕ್ಕೆ ಬಂದು ನೋಡ್ಲಿ, ಅವರು ನಿಜವಾದ ವಾಸ್ತವ ಪರಿಸ್ಥಿತಿ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ನಮ್ಮ ಜೊತೆ ಹೂಗಾರ್ ಆಗ್ಲೇ ಜಾಯ್ನ್ ಆಗಿದ್ರು. ಹೂಗಾರ್, ನೀವಾಗ್ಲೇ ಹೇಳ್ತಾ ಇದ್ರಿ ಇಷ್ಟೆಲ್ಲ ಆದ್ರೂ ಕೂಡ ಪಾಕಿಸ್ತಾನ ಮಾತ್ರ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಮೊನ್ನೆಯಿಂದಲೂ ಕೂಡ ಪುಲ್ವಾಮಾ ಅಟ್ಯಾಕ್ ಆದಾಗಿಂದಲೂ ಕೂಡ ಪ್ರತಿಯೊಂದು ಸ್ಟೇಟ್ಮೆಂಟ್ ಗಳನ್ನ ನಾವು ಗಮನಿಸ್ಕೊಂಡೇ ಬಂದಿದ್ದೀವಿ. ಪಾಕ್ ಪ್ರಧಾನಿ ಯಾವ ರೀತಿ ಎಲ್ಲ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು ಅಂತ. ಅಟ್ಲೀಸ್ಟ್ ಈ ಟೈಮ್ ನಲ್ಲಾದ್ರೂ ಉಗ್ರರಿಗೆ ನೀವು ಸ್ವಲ್ಪ ಸುಮ್ನೆ ಸೈಡಲ್ ಕೂತ್ಕೊಳ್ಳಿ ಅಂತ ಹೇಳೋದ್ ಬಿಟ್ಕೊಂಡು ಈ ರೀತಿ ಆನ್ಸರ್ ಮಾಡ್ತಾ ಇದಾರಲ್ಲ, ಹಾಗಾದ್ರೆ ವಿಶ್ವದಾದ್ಯಂತ ಏನ್ ಸಂದೇಶ ಇದರಿಂದ ಹೋಗುತ್ತೆ? ಪಾಕಿಸ್ತಾನ ಶರ್ಮಿತಾ ಹೇಳಿಕೆ ಅದೊಂದು ಒಂದು ರೀತಿಯ ಆರ್ಥಿಕವಾಗಿ ದಿವಾಳಿ ಎದ್ದಿರ್ತಕ್ಕಂಥ ಒಂದು ರೋಗ್ ಸ್ಟೇಟ್ ಅದು. ಸೊ ಈಗಾಗಲೇ ವಿಶ್ವಸಂಸ್ಥೆಯಲ್ಲೂ ಕೂಡ ಅದನ್ನು ಒಂದು ಭಯೋತ್ಪಾದಕ ರಾಷ್ಟ್ರ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಡೀ ಪಾಕಿಸ್ತಾನ ಇವತ್ತು ಅನೇಕ ಉಗ್ರ ಸಂಘಟನೆಗಳ ಒಂದು ರೀತಿಯ ತವರೂರಾಗಿದೆ. ಅಲ್ಲಿ ಬಹಳ ದೊಡ್ಡ ಪ್ರಮಾಣದ ಲಕ್ಷಣ ಸಿಗ್ತಾ ಇದೆ. ಇವತ್ತು ಜಮಾತ್ ಉದ್ ದವಾ ಇರ್ಬೋದು, ಜೈಷೆ ಮೊಹಮ್ಮದ್ ಇರ್ಬೋದು, ಲಷ್ಕರ್ ಎ ತಯ್ಯಬಾ ಇರ್ಬೋದು, ಹೀಗೆ ಅನೇಕ ಹೆಸರಿನ ಉಗ್ರವಾದಿ ಸಂಘಟನೆಗಳು ಅತ್ಯಂತ ಸ್ವಚ್ಛಂದವಾಗಿ ಅಲ್ಲಿ ಇವತ್ತು ತಮ್ಮದೇ ಆದಂಥ ಟ್ರೈನಿಂಗ್ ಕ್ಯಾಂಪ್ಗಳು ಮಾಡ್ತಾ ಇರ್ತಕ್ಕಂಥದ್ದು. ಜಿಹಾದಿ ಸ್ವರೂಪದಲ್ಲಿ ಏನು ತನಗೆ ಆಗದೇ ಇರತಕ್ಕಂಥ ರಾಷ್ಟ್ರನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಆಮೇಲೆ ಸಾಮಾನ್ಯ ಜನರನ್ನು ಕೊಲೆ ಮಾಡ್ತಕ್ಕಂಥದ್ದು, ಅವರನ್ನ ಮೇಲೆ ಬಾಂಬ್ ಹಾಕಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಪಾಕಿಸ್ತಾನದ ಅಂಗಳದಿಂದ, ಅಂದರೆ ಬೇಸ್ ಅಂತ ಏನಿರ್ತೀವಿ, ಟೆರರಿಸಮ್ನ ಬೇಸ್ ಆಗಿ ಪಾಕಿಸ್ತಾನ ಮಾಡಿಕೊಂಡು ಇವತ್ತು ಇಡೀ ಏಷ್ಯಾ ಖಂಡದಲ್ಲಿ ಅನೇಕ ರಾಷ್ಟ್ರಗಳನ್ನು ಇವತ್ತು ತೊಂದರೆ ಮಾಡಿರ್ತಕ್ಕಂಥದ್ದು ಅಲ್ಲಿಯ ಉಗ್ರ ಸಂಘಟನೆಗಳು. ಇದನ್ನು ಭಾರತ ದೊಡ್ಡ ಪ್ರಮಾಣದಲ್ಲಿ ಕಳೆದ 7-8 ದಶಕಗಳಿಂದ ಸಹಿಸಿಕೊಂಡು ಬಂದಿದೆ. ಅನೇಕ ಸಂದರ್ಭದಲ್ಲಿ ಇದರ ನೋವನ್ನು, ಇದರ ರಕ್ತದ ಏನು ಅಪಾಯ ಇದೆ ಅದು ಭಾರತ ಸಹಿಸಿರ್ತಕ್ಕಂಥದ್ದು. ಅನೇಕ ಬಾರಿ ವಾಪಸ್ ರಿಟ್ಯಾಲಿಯೇಟ್ ಮಾಡಿದ್ರು ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿಲ್ಲ. ಇವತ್ತು ಕೂಡ CRPF 40 ಏನು ಜವಾನರು ಯೋಧರು ಇವತ್ತು ಆತ್ಮಾಹುತಿ ಆಯಿತು. ಆ ಸಂದರ್ಭದಲ್ಲಿ ಕೂಡ ಭಾರತ ಕೇಳಿದ್ದೇನು, ನಿಮ್ಮಲ್ಲಿ ಯಾವ ಉಗ್ರ ಸಂಘಟನೆಗಳ ಮುಖ್ಯಸ್ಥರಿದ್ರೆ ಆ ಕ್ಯಾಂಪ್ಗಳಿದ್ದಾವೆ, ಅದನ್ನು ಮೊದಲು ನೀವು ಮೂಲೋತ್ಪಟ್ಟನೆ ಮಾಡಿ ಬೇರೆ ಮಟ್ಟದ ತೆಗೆದುಹಾಕಿ ಆ ಉಗ್ರವಾದಿ ಸಂಘಟನೆಗಳ ನಾಮಾವಶೇಷ ಮಾಡಿ, ಸೊ ಈ ಭಾಗದಲ್ಲಿ ಶಾಂತಿ ನೆಲೆಸಲಿ. ಭಾರತ ಪಾಕ್ ಗಡಿಯಲ್ಲಿ ಪದೇ ಪದೇ ಇವತ್ತು ಸಾವಿರಾರು ಬಾರಿ ಯುದ್ಧ ವಿರಾಮ ಅಂದರೆ ಸೀಸ್ ಫೈರ್ ವೈಲೇಟ್ ಆಗಿದೆ, ಪಾಕಿಸ್ತಾನ ಕಡೆಯಿಂದ ಆಗಿದೆ. ಇವತ್ತು ಏನು LOC ಅಂತಿದೆ ಅಲ್ಲಿ ಪದೇ ಪದೇ ದಾಳಿ ಆಗ್ತಾ ಇದೆ, ಯಾವುದೇ ಕಾರಣ ಇಲ್ಲದೇ ದಾಳಿ ಆಗಿರ್ತಕ್ಕಂಥದ್ದು. ಸೊ ಹೀಗಿರುವಾಗ ಪಾಕಿಸ್ತಾನ ಭಯೋತ್ಪಾದನೆಯ ಒಂದು ರೀತಿಯ ಫಾದರ್ ಅಂತ ಕರಿಬೋದು, ಅಂದರೆ ಅಷ್ಟೊಂದು ರಕ್ಷಣೆ ಮಾಡ್ತಾ ಇದೆ. ಇದನ್ನ ಇವತ್ತು ಮುಖವಳಿಸ್ಕೊಳ್ಳಿಕ್ಕೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಇವತ್ತು ಇಮ್ರಾನ್ ಖಾನ್ ಅಲ್ಲಿಯ ಜನರನ್ನ ಓಲೈಸ್ಕೊಳ್ಳಿಕ್ಕೆ, ಅಲ್ಲಿ ಜನರ ಆಕ್ರೋಶವನ್ನು ತಣ್ಣಗೆ ಮಾಡಲಿಕ್ಕೆ, ವಿರೋಧ ಪಕ್ಷಗಳನ್ನ ಸಮಾಧಾನ ಮಾಡಲಿಕ್ಕೆ ತನ್ನ ಮೈ ಮೇಲೆ ಬಂದಂತ ಈ ಒಂದು ದೊಡ್ಡ ಏನು ಪಾಕಿಸ್ತಾನ ಮೇಲೆ ನಡೆದಂತ ಇವತ್ತು ಭಾರತದ ನೇರ ದಾಳಿ ಇದೆ, ನಿರ್ದಿಷ್ಟ ದಾಳಿ ಅಂತ ಏನು ಕರಿತೀವಿ. ಪಾಕ್ನ ನೆಲದಲ್ಲಿ ಇವತ್ತು ನಡೆದಿರ್ತಕ್ಕಂಥ ಜೈಷೆ ಮೊಹಮ್ಮದ್ನ ಟ್ರೈನಿಂಗ್ ಕ್ಯಾಂಪ್ ಮೇಲೆ ನಡೆಸಿದಂಥ ಇವತ್ತು ಭಾರತದ ಏರ್ ಫೋರ್ಸ್ ದಾಳಿ ಇದಿಲ್ಲ, ಅದು ನೇರವಾಗಿ ಪಾಕಿಸ್ತಾನದ ಮುಖದ ಮೇಲೆ ಹೊಡೆದಂಥ ಒಂದು ದೊಡ್ಡ ಕಪಾಳ ಮೋಕ್ಷ. ಇದನ್ನ ಇವತ್ತು ಇಮ್ರಾನ್ ಖಾನ್ ಬೇರೆ ಬೇರೆ ಕಡೆ ತಿರುಗಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಶ್ವದ ಮಾಧ್ಯಮಗಳು ಬಂದು ನೋಡಲಿ, ಬೇರೆ ಬೇರೆ ಮಾಧ್ಯಮಗಳು ಆ ಜಾಗದಲ್ಲಿ ಬಂದು ನೋಡಲಿ, ಅಲ್ಲಿ ಏನೂ ಆಗಿಲ್ಲ, ಈ ರೀತಿಯಾದಂಥ ಏನಿದೆ ಸಮರ್ಥನೆ, ಇದು ನಿಜವಾಗಲೂ ಅವಮಾನದ ಒಂದು ರೀತಿಯ ಮುಚ್ಚಿಕೊಳ್ಳಿಕ್ಕೆ ನಡೆಸಿದಂತಹ ಸಮರ್ಥನೆ. ಒಂದು ರೀತಿಯ ದೊಡ್ಡ ಪ್ರಮಾಣದಲ್ಲಿ ನಾಶ ಆಗಿದೆ, ಒಂದು ದೊಡ್ಡ ಪ್ರಮಾಣದಲ್ಲಿ ಮುಖಭಂಗ ಆಗಿದೆ. ಭಾರತವನ್ನ ಕೆಣಕಿದ್ರೆ ಭಾರತ ಸುಮ್ಮನೆ ಇರಲ್ಲ. ಒಂದ್ ರೀತಿ ಆಗಿದೆ, ಅದನ್ನ ಯಾವ ರೀತಿ ಪ್ಯಾಚ್ ಅಪ್ ಮಾಡಬೇಕು ಅಂತ ಆನ್ಸರ್ ಗಳನ್ನ ಈಗ ಪಾಕ್ ಪ್ರಧಾನಿ ಕೊಡ್ತಾ ಇರೋದು. ಸಂಸತ್ನಲ್ಲೇ ಶೇಮ್ ಅಂತ ಉಗಿಸ್ಕೊಂಡಿದ್ದು ಆಗಿದೆ. ಬಟ್ ಅಟ್ ಲೀಸ್ಟ್ ಇವಾಗ್ಲಾದ್ರೂ ಇಷ್ಟು ವರ್ಷ ಸಾಮರ್ಥ್ಯ ಇದ್ರೂ ಕೂಡ ನಮ್ಮ ಸಾಮರ್ಥ್ಯ ಏನು, ಅವ್ರ ಸಾಮರ್ಥ್ಯ ಏನು ಅಂತ ಇಡೀ ವಿಶ್ವಕ್ಕೆ ಗೊತ್ತಿದೆ, ಜಗತ್ತಿಗೆ ಗೊತ್ತಿದೆ. ಬಟ್ ಈ ಅಟ್ಯಾಕ್ ನಿಂದ ಆದ್ರೂ ಪಾಕಿಸ್ತಾನ ಬುದ್ಧಿ ಕಲಿಯುತ್ತಾ? ಅದು ಬುದ್ಧಿ ಕಲಿಯುವಂತ ರಾಷ್ಟ್ರ ಅಲ್ಲ. ಅದು ಒಂದು ರೀತಿ ನಾವು ಹೇಳ್ತೀವಿ ನಾಯಿಬಾಲ ಡೊಂಕು ಅಂತ ಕರಿತೀವಲ್ಲ, ಆ ನಾಯಿಬಾಲ ಡೊಂಕು ಸಂಸ್ಕೃತಿ ಮತ್ತು ಒಂದು ರೀತಿಯಾದಂಥ ರಾಜಕೀಯ ನಿಲುವನ್ನು ಹೊಂದಿರತಕ್ಕಂಥದ್ದು. ನೀವು ಪರ್ವೇಜ್ ಮುಷರಫ್ ಜೊತೆಗೆ ನಾವು ಹಗ್ಗನ್ನು ಮಾಡಿಕೊಂಡು ವಾಜಪೇಯಿ ಸಂದರ್ಭದಲ್ಲಿ ಸಮझौता ಎಕ್ಸ್ಪ್ರೆಸ್ ಆಯಿತು. ಇವತ್ತು ಆ ತಾಜ್ ಮಹಲ್ ಮುಂದೆ ಬಂದು ಫೋಟೋ ತಗೊಂಡ್ರು, ಅವರ ಪೂರ್ವಜರ ಮನೆಗಳಿಗೆ ಬಂದರು ಯಾರು ಪರ್ವೇಜ್ ಮುಷರಫ್. ನಂತರ ಏನಾಯಿತು, ಹಾಗೆ ನವಾಜ್ ಶರೀಫನ್ನು ಕೂಡ ಒಪ್ಕೊಂಡ್ವಿ. ಯಾವ ಸಂದರ್ಭದಲ್ಲೂ ಕೂಡ ಭಾರತದ ಕಡೆಯಿಂದ ಶಾಂತಿಯ ಮಾರ್ಗವನ್ನು ಓಪನ್ ಮಾಡಿದ್ವಿ. ಆದರೆ ಅವರು ಶಾಂತಿಯ ಮಾರ್ಗದಲ್ಲಿ ಬರಲೇ ಇಲ್ಲ, ಅವರು ಬಾಂಬನ್ನು ಹಿಡ್ಕೊಂಡು ಬಂದರು. ಅವರು ಪ್ರತೀಕಾರ ನಾವು ಭಾರತ ಸುಮ್ಮನೆ ಇದ್ದಾಗಲೂ ಕೂಡ ರಾತ್ರಿ ಬಂದು ದಾಳಿ ಮಾಡ್ತಾರೆ. ಈ ರೀತಿಯಾದಂಥ ಒಂದು ಭಯೋತ್ಪಾದಕ ಸಂಘಟನೆಗಳಿಗೆ, ಭಯೋತ್ಪಾದಕ ಚಟುವಟಿಕೆಗಳಿಗೆ, ಇಡೀ ಮಾನವ ಕುಲಕ್ಕೆ ಅಪಾಯಕಾರಿಯಾದಂಥ ಜಿಹಾದಿ ಸ್ವರೂಪದ ಏನು ಉಗ್ರ ಸಂಘಟನೆಗಳಿದ್ದಾವೆ ಅದು ಪಾಕಿಸ್ತಾನದಲ್ಲಿ ಆಶ್ರಯ ಪಡ್ಕೊಂಡಿದ್ದಾವೆ.
ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದಾವೆ. ಅನೇಕ ರಾಷ್ಟ್ರಗಳ ಭಾವಚಿತ್ರಗಳನ್ನು ಇಟ್ಕೊಂಡು ಯಾವ ರೀತಿ ಸ್ಟ್ರೈಕ್ ಮಾಡಬೇಕು, ಯಾವ ರೀತಿ ದಾಳಿ ಮಾಡಬೇಕು, ಯಾವ ರೀತಿ ಅಲ್ಲಿಯ ಸರ್ಕಾರಗಳನ್ನು, ಅಲ್ಲಿಯ ಜನರನ್ನು ಒಂದು ರೀತಿ ಆತಂಕದಲ್ಲಿ ಇಡಬೇಕು, ಈ ಎಲ್ಲ ಏನು ಸ್ಕೆಚ್ ಹಾಕೊಂಡು ಟ್ರೈನಿಂಗ್ ಕೊಡ್ತಕ್ಕಂಥ ಕ್ಯಾಂಪನ್ನು ಇವತ್ತು ಭಾರತದ ಸೇನೆ, ವೀರ ಸೇನೆ ಅದನ್ನು ಧ್ವಂಸ ಮಾಡಿದೆ. ಸೆಲ್ಯೂಟ್ ಹೇಳಬೇಕಾಗತ್ತೆ. ಭಾರತದ ರಾಜಕಾರಣದ ಏಳು ಬೀಳುಗಳನ್ನು ಇಲ್ಲಿಯ ಜನ ತೀರ್ಮಾನ ಮಾಡ್ತಾರೆ. ಇಲ್ಲಿಯ ಸರ್ಕಾರ, ಇಲ್ಲಿಯ ವಿರೋಧ ಪಕ್ಷಗಳು ಏನು ಮಾಡಬೇಕನ್ನೋದು ನಾವು ತೀರ್ಮಾನ ಮಾಡ್ತೀವಿ. ಪಾಕಿಸ್ತಾನದಲ್ಲಿ ರಾಜಕಾರಣ, ಪಾಕಿಸ್ತಾನದಲ್ಲಿ ವಿರೋಧ ಪಕ್ಷ, ಪಾಕಿಸ್ತಾನ ಸರ್ಕಾರದ ತಪ್ಪುಗಳನ್ನು ಹೇಳ್ತಕ್ಕಂಥದ್ದು ಪಾಕಿಸ್ತಾನದ ಪಕ್ಷಗಳಿವೆ. ಭಾರತದಲ್ಲಿ ಈಗಿನ ಸರ್ಕಾರ ಇದನ್ನು ರಾಜಕೀಯವಾಗಿ ಲಾಭ ಮಾಡ್ಕೊಳ್ತೆ ಅಂತ ಹೇಳಿಕ್ಕೆ ಪಾಕಿಸ್ತಾನಕ್ಕೆ ಯಾವ ನೈತಿಕತೆ ಇದೆ? ಇಲ್ಲಿ ನಮ್ಮ ಜನ ಇದ್ದಾರೆ. ಪ್ರಜಾಪ್ರಭುತ್ವ ರಾಷ್ಟ್ರ, ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರತಂತ್ರ ರಾಷ್ಟ್ರ ನಮ್ಮದು. ನಮ್ಮಲ್ಲಿ ಯಾರು ಸರಿ, ಯಾರು ತಪ್ಪು, ಯಾರಿಗೆ ಏನು ಮಾಡಬೇಕು, ಯಾರಿಗೆ ಓಟ್ ಹಾಕಬೇಕು, ಯಾರಿಗೆ ಹಾಕಬಾರ್ದು 130 ಕೋಟಿ ಜನ ತೀರ್ಮಾನ ಮಾಡ್ತಾರೆ. ಇಮ್ರಾನ್ ಖಾನ್ ಅವರೇ, ಇಮ್ರಾನ್ ಖಾನ್ಗೆ ಪ್ರಜಾಪ್ರಭುತ್ವ ರಾಷ್ಟ್ರದ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ಹಕ್ಕಿಲ್ಲ. ಯಾಕಂತಂದ್ರೆ ಅದು ಒಂದು ಮೂಲಭೂತವಾದ ರಾಷ್ಟ್ರ, ಅದು ಉಗ್ರ ಸಂಘಟನೆ ಮೇಲೆ ನಂಬಿಕೆ ಇದೆ. ಅದು ಒಂದು ರೀತಿ ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ನೈತಿಕವಾಗಿ ಕುಗ್ಗು ಹೋಗಿರ್ತಕ್ಕಂಥ ಒಂದು ರಾಷ್ಟ್ರ. ಅದಕ್ಕೆ ರೋಗ ಅಂಟಿದೆ. ಹಾಗಾಗಿ ರೋಗ ಪೀಡಿತ ವ್ಯಕ್ತಿ, ಆರೋಗ್ಯವಂತನ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಲಕ್ಷ್ಮಣ್ ಹೂಗಾರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದು ಪಾಕಿಸ್ತಾನದ ವೈಖರಿ. ಇವಾಗ ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ ಕೊಡೋ ಮುಖಾಂತರವಾಗಿ ತನಗೇನು ಅವಮಾನ ಆಗಿದೆ ಅದನ್ನ ಮುಚ್ಚಿಡೋ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಇನ್ನು ಭಾರತಕ್ಕೆ ಪಾಕಿಸ್ತಾನ ತಕ್ಕ ಉತ್ತರವನ್ನ ಕೊಟ್ಟೇ ಕೊಡುತ್ತೆ. ನಿನ್ನೆ ಪಾಕಿಸ್ತಾನದ ಮೇಲೆ ಅಘೋಷಿತ ದಾಳಿ ಆಗಿದೆ, ಆದ್ರೆ ಯಾವುದೇ ಸಣ್ಣ ಸಾವು ನೋವು ಕೂಡ ಸಂಭವಿಸಿಲ್ವಂತೆ. ಇದು ಪಾಕ್ನ ಮತ್ತೊಂದು ಮೊಂಡಾಟ. ನಿನ್ನೆ ಪಾಕಿಸ್ತಾನದ ಮೇಲೆ ಅಘೋಷಿತ ದಾಳಿ ಆಗಿದೆ, ಆದ್ರೆ ಯಾವುದೇ ಸಣ್ಣ ಸಾವು ನೋವು ಕೂಡ ಸಂಭವಿಸಿಲ್ಲ ಅಂತ ಪಾಕಿಸ್ತಾನ ಇದೀಗ ಹೇಳ್ತಾ ಇದೆ. ಅದ್ರ ಜೊತೆಗೆ ಎಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮಗಳನ್ನು ಕೂಡ ಕರೆದೊಯ್ತೀವಿ, ಹೆಲಿಕಾಪ್ಟರ್ಗಳಲ್ಲಿ ಘಟನಾ ಸ್ಥಳಕ್ಕೆ ನಾವೇ ಕರ್ಕೊಂಡು ಹೋಗ್ತೀವಿ, ಮಾಧ್ಯಮದವರೇ ಕಣ್ಣಾರೆ ಘಟನಾ ಸ್ಥಳವನ್ನ ನೋಡಲಿ ಅನ್ನೋ ಚಾಲೆಂಜ್ ಅನ್ನ ಕೂಡ ಇದೀಗ ಪಾಕಿಸ್ತಾನ ಹಾಕ್ತಾ ಇದೆ. ಮಾಧ್ಯಮದವರನ್ನ ನಾವೇ ಕರ್ಕೊಂಡು ಹೋಗ್ತೀವಿ ಘಟನಾ ಸ್ಥಳದಲ್ಲಿ, ಸೊ ಅವರೇ ಕಣ್ಣಾರೆ ನೋಡ್ಲಿ. ಎಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮಗಳನ್ನು ಕೂಡ ನಾವು ಘಟನಾ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀವಿ, ಹೆಲಿಕಾಪ್ಟರ್ಗಳಲ್ಲಿ ಘಟನಾ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀವಿ. ಇನ್ನು ಮಾಧ್ಯಮದವರೇ ಕಣ್ಣಾರೆ ಆ ಘಟನಾ ಸ್ಥಳದಲ್ಲಿ ಏನಾಗಿದೆ ಅನ್ನೋದನ್ನ ನೋಡಲಿ. ಸಣ್ಣ ಸಾವು ನೋವು ಕೂಡ ಸಂಭವಿಸಿಲ್ಲ, ಇದು ಅಘೋಷಿತ ದಾಳಿ ಆಗಿದೆ ಅನ್ನೋದನ್ನ ಪಾಕಿಸ್ತಾನ ಇಲ್ಲಿ ಹೇಳೋ ಮುಖಾಂತರವಾಗಿ ಮತ್ತೊಮ್ಮೆ ಮೊಂಡಾಟವನ್ನ ಇಲ್ಲಿ ಮೆರಿತಾ ಇದೆ. ಜೊತೆಗೆ ಒಂದ್ ರೀತಿ ಚಾಲೆಂಜ್ ಕೂಡ ಆಗ್ತಾ ಇದೆ. ಮಾಧ್ಯಮದವರೇ ಬರ್ಲಿ, ಇಲ್ಲಿ ನಾವೇ ಕರ್ಕೊಂಡು ಹೋಗ್ತೀವಿ ಘಟನಾ ಸ್ಥಳಕ್ಕೆ, ಅಲ್ಲಿ ಏನಾಗಿದೆ ಅನ್ನೋದನ್ನ ಅವ್ರ ಕಣ್ಣಾರೆ ನೋಡ್ಲಿ. ಎಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮಗಳನ್ನ ನಾವೇ ಹೆಲಿಕಾಪ್ಟರ್ ಮುಖಾಂತರ ಕರ್ಕೊಂಡು ಹೋಗ್ತೀವಿ ಘಟನಾ ಸ್ಥಳಕ್ಕೆ, ಅಲ್ಲಿ ಏನಾಗಿದೆ ಅನ್ನೋದನ್ನ ಅವರೇ ಕಣ್ಣಾರೆ ನೋಡ್ಲಿ ಅಂತ ಒಂದ್ ರೀತಿ ಚಾಲೆಂಜ್ ಅನ್ನ ಕೂಡ ಇದೀಗ ಪಾಕಿಸ್ತಾನ ಹಾಕೋ ಮುಖಾಂತರ ಮತ್ತೊಮ್ಮೆ ಮೊಂಡಾಟವನ್ನ ಮೆರಿತಾ ಇದೆ. ಪಾಕ್ ಪ್ರಧಾನಿ ಸರದಿ ಆಯ್ತು, ಅವರು ಕೂಡ ಹೇಳಿದ ಪ್ರಕಾರ ಯಾವುದೇ ದಾಳಿ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ದಾಳಿ ಆಗಿದೆ, ಹೌದು, ಅದು ಅಘೋಷಿತ ದಾಳಿ, ಆದ್ರೆ ಆ ದಾಳಿಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಅದ್ರ ಜೊತೆಗೆ ಭಾರತದವರ ದಾಳಿ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ರಕ್ತ ಬಿದ್ದಿದೆ ಅನ್ನೋದನ್ನ ನೋಡಲಿ, ಆಗ ಭಾರತದ ದಾಳಿಯ ತಾಕತ್ತು ಎಂಥದ್ದು ಅನ್ನೋದು ಗೊತ್ತಾಗುತ್ತೆ ಅಂತ ಮತ್ತೊಮ್ಮೆ ಕೆರಳಿಸುವಂತ ಸ್ಟೇಟ್ಮೆಂಟ್ ಅನ್ನ ಪಾಕಿಸ್ತಾನ ಇದೀಗ ಕೊಡ್ತಾ ಇದೆ. ಭಾರತದವರು ಅಘೋಷಿತ ದಾಳಿಯನ್ನ ಪಾಕಿಸ್ತಾನದ ಮೇಲೆ ಮಾಡಿದ್ದಾರೆ, ಆದ್ರೆ ಅವರು ದಾಳಿ ಮಾಡಿದಂತ ಜಾಗದಲ್ಲಿ ಎಷ್ಟು ಜನ ಸತ್ತು ಹೋಗಿದ್ದಾರೆ, ಎಷ್ಟು ರಕ್ತ ಬಿದ್ದಿದೆ ಅನ್ನೋದು ಗೊತ್ತಾಗ್ಲಿ, ಆಗ ಭಾರತದ ದಾಳಿಯ ತಾಕತ್ತು ಏನು ಅನ್ನೋದು ಗೊತ್ತಾಗುತ್ತೆ, ಭಾರತದವರ ದಾಳಿ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ ಅಂತ ಮತ್ತೊಮ್ಮೆ ಮೊಂಡಾಟವನ್ನ ಇಲ್ಲಿ ಪಾಕಿಸ್ತಾನ ಪ್ರದರ್ಶನ ಮಾಡ್ತಾ ಇದೆ. ಭಾರತದ ಹೇಳಿಕೆ ಹಾಗೇನೆ ಭಾರತದ ದಾಳಿಗೆ ತಾಳೇನೆ ಆಗ್ತಾ ಇಲ್ಲ. ನಾಳೆ ಪಾಕಿಸ್ತಾನ ಸಂಸತ್ನಲ್ಲಿ ಇದಕ್ಕೆ ನಾವು ತಕ್ಕ ಉತ್ತರವನ್ನ ಕೊಡ್ತೀವಿ, ಪ್ರತಿ ದಾಳಿಗೆ ಸಂಪೂರ್ಣ ನಾವು ಒತ್ತಾಯವನ್ನ ಮಾಡ್ತೀವಿ ಅಂತ ಕೂಡ ಇದೀಗ ಪಾಕಿಸ್ತಾನದಲ್ಲಿ ಕೆಲವೊಂದಿಷ್ಟು ಜನ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ನಾಳೆ ಪಾಕಿಸ್ತಾನದ ಸಂಸತ್ನಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನ ನಾವು ಕೊಡ್ತೀವಿ, ಪ್ರತಿ ದಾಳಿಗೆ ಸಂಪೂರ್ಣ ನಾವು ಫೋರ್ಸ್ ಮಾಡ್ತೀವಿ, ಒತ್ತಾಯವನ್ನ ಮಾಡ್ತೀವಿ. ಭಾರತದ ಹೇಳಿಕೆ ಜೊತೆಗೆ ದಾಳಿ ಮಾಡಿದೀವಿ ಅಂತ ಹೇಳ್ತಾ ಇದೆಯಲ್ಲ, ಸೊ ಅದಕ್ಕೆ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ, ಸ್ಟೇಟ್ಮೆಂಟ್ ಗಳಿಗೆ ತಾಳೇನೆ ಆಗ್ತಾ ಇಲ್ಲ ಅಂತ ಪಾಕಿಸ್ತಾನ ಇಲ್ಲಿ ಹೇಳ್ತಾ ಇದೆ. ಇನ್ನು ಭಾರತದ ಮಾಧ್ಯಮಗಳು ಸುದ್ದಿ ಪ್ರಸಾರವನ್ನ ಮಾಡಿದ್ವು ಅಷ್ಟೇ, ನಂತರ ಅಧಿಕಾರಿ ವರ್ಗ ಇದನ್ನ ಹೌದು ಅಂತ ಎಲ್ಲಿ ಹೇಳಿದ್ವು. ಇನ್ನು ಪಾಕಿಸ್ತಾನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ವಿದೇಶ ಮಂತ್ರಿ ಶಾ ಮೊಹಮ್ಮದ್ ಖುರೇಶಿ ಅವರು ಈ ಸುದ್ದಿಗೋಷ್ಠಿಯನ್ನ ಮಾಡಿರೋದು. ಸೊ ಅವ್ರು ಹೇಳಿರೋ ಪ್ರಕಾರ ಸಣ್ಣ ಸಾವು ನೋವು ಕೂಡ ಸಂಭವಿಸಿಲ್ಲ,
ಇಲ್ಲಿನ ಅಂದ್ರೆ ಭಾರತದ ಮಾಧ್ಯಮಗಳು ಒಂದು ವರದಿಯನ್ನ ಮಾಡಿದ್ದಷ್ಟೇ, ಆದ್ರೆ ಅಧಿಕಾರಿ ವರ್ಗ ಇದನ್ನ ಹೌದು ಅಂತ ಒಪ್ಕೊಂಡಿದ್ಯಾ ಅಂತ ಪಾಕ್ ನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ ವಿದೇಶಾಂಗ ಸಚಿವ ಶಾ ಮೊಹಮ್ಮದ್ ಖುರೇಶಿ ಅವರು. ಈ ರೀತಿ ಮತ್ತೊಮ್ಮೆ ಭಾರತ ಕೆರಳುವಂತ ಸ್ಟೇಟ್ಮೆಂಟ್ ಗಳನ್ನ ಪದೇ ಪದೇ ಕೊಡ್ತಾ ಇದ್ದಾರೆ. ಅಲ್ಲಿನ ಮಿನಿಸ್ಟರ್ ಗಳಾಗಿರ್ಬೋದು, ಜೊತೆಗೆ ಪಾಕ್ನ ಪ್ರಧಾನಿ ಕೂಡ ಕೆರಳುವಂತ ಸ್ಟೇಟ್ಮೆಂಟ್ ಗಳನ್ನೇ ಕೊಡ್ತಾ ಇರೋದು. ಒಂದು ಕಡೆ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಅವರು ಯಾವುದೇ ದಾಳಿ ಆಗೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗ ಖುರೇಶಿ ಅವರು ಹೇಳಿರೋ ಪ್ರಕಾರ ಹೌದು, ಅಘೋಷಿತ ದಾಳಿಯನ್ನು ಭಾರತ ಮಾಡಿದೆ ಪಾಕಿಸ್ತಾನದ ಮೇಲೆ, ಇದಕ್ಕೆ ತಕ್ಕ ಉತ್ತರವನ್ನ ನಾವು ಕೊಡ್ತೀವಿ, ಅದಕ್ಕೋಸ್ಕರ ಸಂಸತ್ನಲ್ಲಿ ನಾಳೆ ಒತ್ತಾಯವನ್ನೆಲ್ಲ ನಾವು ಮಾಡ್ತೀವಿ. ಇನ್ನು ಭಾರತ ಅಟ್ಯಾಕ್ ಮಾಡಿದೀವಿ ಅಂತ ಹೇಳ್ತಾ ಇದೆಯಲ್ಲ, ಸೊ ಆ ಸ್ಟೇಟ್ಮೆಂಟ್ ಗಳೇ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಮಂಜುನಾಥ್, ಪಾಕ್ ಪ್ರಧಾನಿ ಒಂಥರ ಸ್ಟೇಟ್ಮೆಂಟ್ ಕೊಟ್ರೆ, ಈ ಕಡೆ ಸಚಿವರು ಇನ್ನೊಂಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ಬಟ್ ಅದು ಕೂಡ ಕೆರಳಿಸುವಂತ ಸ್ಟೇಟ್ಮೆಂಟ್. ಭಾರತ ಎಲ್ಲ ಅಟ್ಯಾಕ್ ಮಾಡಿದೆಯಲ್ಲ, ಅದರಲ್ಲಿ ಒಂದು ಸಾವು ನೋವು ಆಗಿಲ್ಲ, ರಕ್ತ ಬಿದ್ದಿಲ್ಲ ಅಂತ ಮತ್ತೊಮ್ಮೆ ಉರಿಯೋ ತರ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ. ಬಹುಶಃ ಇದು ಪಾಕ್ನ ಹಳೆ ಬುದ್ಧಿ ಅಂತ ಅನ್ಸುತ್ತೆ. ಯಾವತ್ತೂ ಕೂಡ ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ದಾಳಿ ನಡೆದಂತ ಸಂದರ್ಭದಲ್ಲೂ ಕೂಡ ಅವರು ಒಪ್ಪೇ ಇರ್ಲಿಲ್ಲ, ಇದು ನಡೆದೇ ಇಲ್ಲ ಅನ್ನೋಂಥದ್ದನ್ನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ವಾದಿಸ್ಕೊಂಡೇ ಬಂದ್ರು. ಯಾಕೆ ಅಂತಂದ್ರೆ ಅದನ್ನ ಒಪ್ಪಿಕೊಂಡ್ರೆ ಆ ದೇಶಕ್ಕೆ ಅವಮಾನ ಅನ್ನೋಂಥದ್ದು. ಸೊ ಇವತ್ತು ಕೂಡ ಅಷ್ಟೇ ಪ್ರೆಸ್ ಕಾನ್ಫರೆನ್ಸ್ ಈಗಲೂ ಕೂಡ ನಡೀತಾ ಇದೆ. ಅವರು ಏನಂದ್ರೆ ನೇರವಾಗಿ ಆಪಾದನೆಯನ್ನ ಮಾಡ್ತಾ ಇದ್ದಾರೆ ಭಾರತದ ಸರ್ಕಾರದ ಮೇಲೆ. ಅಂದ್ರೆ ಬೇಕಾದ್ರೆ ನಾವು ನಾಳೆ ಅಂತಾರಾಷ್ಟ್ರೀಯ ಮಾಧ್ಯಮಗಳನ್ನ ಹೆಲಿಕಾಪ್ಟರ್ ಅಲ್ಲಿ ಆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೇವೆ, ನೋಡ್ಲಿ ಅಲ್ಲಿ ಹೇಗಿದೆ ಅನ್ನುವಂಥದ್ದನ್ನ ಕೂಡ ನೇರವಾಗಿ ಅಂದ್ರೆ ಭಾರತದ ಮೇಲೆ ಪುನಃ ಆರೋಪವನ್ನ ಮಾಡುವಂತದ್ದು, ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಒಂದು ಕೆಟ್ಟ ಹೆಸರು ತರುವಂತ ಒಂದು ಪ್ರಯತ್ನ ಅಂತ ಕಾಣಿಸ್ತಾ ಇದೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್, ಆಮೇಲೆ ಇನ್ಫಾರ್ಮೇಶನ್ಗೆ.